ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತರೂ ಹಿಂಗಿದ್ದೀನಿ ನೋಡಿ. ನಾವ್ ಇವತ್ತಿರೋದು ಚಪತು ಇಡುಕಿ ಅಂತ ಹೇಳಿ. ಚಪತು ಇಡುಕಿ ಜಿಲ್ಲೆಯಲ್ಲಿ ಬರುತ್ತೆ. ಈಗ ನಾವು ಪತ್ತನತಿಟ್ಟೆ ಜಿಲ್ಲೆಗೆ ಹೋಗ್ಬೇಕು. ಸೊ ಆ ಜಿಲ್ಲೆಗೆ ಹೋಗುವಾಗ ಏನೇನಾಗುತ್ತೆ, ಎಲ್ಲಿ ಊಟ ಮಾಡ್ತೀವಿ, ಯಾರು ಸಿಗ್ತಾರೆ, ಯಾರು ಲಿಫ್ಟ್ ಕೊಡ್ತಾರೆ, ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಎಲ್ರಿಗೂ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ಈ ಚರ್ಚ್ಗೆ ಸಂಬಂಧಪಡುವಂತಹ ಒಂದು ಜಾಗ ಅಲ್ಲಿ ಇದೆ. ಸೊ ಅಲ್ಲೇ ನಾವು ಉಳ್ಕೊಂಡಿದ್ವಿ. ಈಗ ನಾವು ಹೊರಟಿದ್ದೀವಿ ಪತ್ತನತಿಟ್ಟ ಕಡೆ. ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ಒಂದು ಹೋಟೆಲ್ಗೆ ಬಂದು ಊಟ ಮಾಡಿದ್ವಿ. ಈಗ ಅದೇ ಹೋಟೆಲ್ಗೆ ಬಂದು ಈಗ ಕೇರಳದ ಅಪ್ಪಮ್ಮನ ತಿಂತಾ ಇದ್ದೀವಿ. ವಾತಾವರಣ ನೋಡ್ರಿ, ಫುಲ್ ಅಂದ್ರೆ ಫುಲ್ ತಂಪೈತಿ. ಹನಿ ಹನಿಯಾಗಿ ಜಿಡಿಯಾಗಿ ಮಳಿ ಬರಾಕತ್ತೈತಿ. ಬಾಜು ನೋಡಿದ್ರ ನಿಮ್ಗ ಟೀ ಎಸ್ಟೇಟ್ಗಳದಾವ. ನೋಡ್ರಿ ಫುಲ್ ಫಾಗ್. ನೋಡ್ರಿ ಫುಲ್ ಮಳೆ, ಫುಲ್ ಫಾಗ್. ಸ್ನೇಹಿತರೆ, ಕಾಡಲ್ಲಿ ಹೋಗ್ತಾ ಇದ್ವಿ. ಯಾವುದು ಲಿಫ್ಟ್ ಸಿಕ್ಕಿರ್ಲಿಲ್ಲ. ಒಂದು ಗಾಡಿ ಅವರಾಗೆ ನಿಲ್ಲಿಸಿ ಲಿಫ್ಟ್ ಕೊಟ್ಟಿದ್ದಾರೆ. ಅದು ನನ್ನ ಹತ್ರ ಲಿಫ್ಟ್ ಪ್ಲೀಸ್ ಬೋರ್ಡ್ ಇತ್ತಲ್ವಾ, ಆ ಬೋರ್ಡನ್ನು ನೋಡಿ ಅವರಾಗೆ ನಿಲ್ಲಿಸಿ ಲಿಫ್ಟ್ ಕೊಟ್ಟಿದ್ದಾರೆ. ಸೊ ಅವರನ್ನ ಹೋಗುವಾಗ ಒಂದ್ಸಲ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್. ನಾನು ಪ್ರಯಾಣದಲ್ಲಿದ್ದಾಗ 2 meals per day ಸ್ಟ್ರಕ್ಚರನ್ನು ಫಾಲೋ ಮಾಡ್ತೀನಿ. ದಿನಕ್ಕೆ 2 ಊಟ. ಆದರೆ ತುಂಬ ಹೊಟ್ಟೆ ಹಸಿತು ಅಂದರೆ ದಿನಕ್ಕೊಂದ್ಸಲಿ ಯಾವಾಗಾದರೂ ಸ್ನ್ಯಾಕ್ಸ್ ತಿಂತೀನಿ. ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ಮುಂದೆ ಹೊರಟ್ವಿ. ಪತ್ತನತಿಟ್ಟ ಇಲ್ಲಿಂದ ಇನ್ನೂ 12 ಕಿಲೋಮೀಟರ್ ಇದೆ. ಅದನ್ನು ಕವರ್ ಮಾಡಿದ್ರೆ ನಾವು ಪತ್ತನತಿಟ್ಟ ರೀಚ್ ಆಗ್ತೀವಿ. ಅದಕ್ಕಿಂತ ಮುಂಚೆ ಅಂದರೆ ಪತ್ತನತಿಟ್ಟ ರೀಚ್ ಆಗೋಕ್ಕಿಂತ ಮುಂಚೆ ಎಲ್ಲಾದರೂ ಒಂದು ಒಳ್ಳೆಯ ಜಾಗ ನೋಡಿ ಇವತ್ತಿನ ಟೆಂಟನ್ನು ಹಾಕಬೇಕು. ಬನ್ನಿ ಹೊರಡೋಣ. ನಾವಿರುವಂತಹ ಜಾಗದಿಂದ 12 ಕಿಲೋಮೀಟರ್ ನಮಗೆ ಪತ್ತನತಿಟ್ಟ ಇತ್ತು ಅಂತ ಹೇಳಿದ್ದೆ. ನಮಗೆ ಅಶ್ವಿನ್ ಮತ್ತು ಆಲ್ಬಿನ್ ಅನ್ನೋರು ಸಿಕ್ಕಿದ್ದಾರೆ. ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಈಗ ಗೊತ್ತಿಲ್ಲ ಎಲ್ಲಿ ಇಳ್ಕೋತೀವಿ ಅಂತ. ಪತ್ತನತಿಟ್ಟ ಇಳ್ಕೋಬೇಕು, ಬಟ್ ಏನಾಗುತ್ತೆ ಗೊತ್ತಿಲ್ಲ. ಸೊ ಹೋಗಿ ಇವತ್ತು ಟೆಂಟ್ ಹಾಕಬೇಕು. ಎಲ್ಲ ಹಾಕೋದು, ಏನು ಮಾಡೋದು ಎಲ್ಲವೂ ಕೂಡ ಈಗ ಮೈಂಡಲ್ಲಿ ಓಡ್ತಾ ಇದೆ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ನಾವೀಗ ಇದ್ದೀವಿ ಕೇರಳದ ನಮ್ಮ 12ನೇ ಜಿಲ್ಲೆ ಪತ್ತನಂತಿಟ್ಟ. ಈಗ ನಾವು ನೆಕ್ಸ್ಟ್ ಹೋಗ್ಬೇಕಾಗಿರೋದು ಪಂದಲಂಗೆ. ಈಗ ನಾವು ನಮ್ಮ ಡಿಸ್ಟಿಕ್ಕಿಗೆ ಬಂದ್ವಿ. 12ನೇ ಜಿಲ್ಲೆ ಪತ್ತನತಿಟ್ಟ. ಅಲ್ಲಿ ನೋಡಿ ಪಂದಲಂ 15 ಕಿಲೋಮೀಟರ್ ಇದೆ. ಆ ಕಡೆ ಹೋದ್ರೆ ಕೊಟ್ಟಾಯಂ 59 ಕಿಲೋಮೀಟರ್, ಶಬರಿಮಲೆ 66 ಕಿಲೋಮೀಟರ್ ಇದೆ. ಈಗ ನಾವು ಬಂದಿದ್ದು ಈ ರೂಟಿಂದ ಬಂದ್ವಿ. ಈಗ ನಾವು ಹೋಗ್ಬೇಕಾಗಿರೋದು ಈ ರೂಟ್ ನಲ್ಲಿ. ಇದು ಪತ್ತನತಿಟ್ಟ. ಇದ್ದಕ್ಕಿದ್ದಂತೆ ಪ್ಲ್ಯಾನ್ ಚೇಂಜ್ ಆಯಿತು. ನಮಗೆ ಉಳ್ಕೊಳ್ಳೋಕೆ ಎಲ್ಲೂ ಅವಕಾಶ ಸಿಗಲಿಲ್ಲ. 2 ಚರ್ಚ್ ಕೇಳಿದ್ವಿ, ಚರ್ಚಲ್ಲೂ ಇಲ್ಲ. ಒಂದು ಪೆಟ್ರೋಲ್ ಬಂಕ್ ಕೇಳಿದ್ವಿ, ಅಲ್ಲೂ ಇಲ್ಲ. ಕಡೆಗೂ ನಾವು ಒಂದು ಗಾಡಿಯನ್ನು ಹತ್ತಿ ಈಗ ಹೊರಡ್ತಾ ಇದ್ದೀವಿ. ನಿಜವಾಗ್ಲೂ ನನ್ನ ಜೀವನದಲ್ಲೇ ನಾನು ಈ ರೀತಿಯ ಒಂದು ಕ್ಷಣವನ್ನು ಅನುಭವಿಸಿರಲಿಲ್ಲ. ಅಷ್ಟು ತುಂಬ ಅಂದರೆ ತುಂಬ ಕಷ್ಟವಾಯಿತು. ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು. ಅದರ ನಡುವೆ ನಾವು ಎಲ್ಲ ಮಳೆ ನಮ್ಮ ಮೈ ಮೇಲೆ, ಪ್ಯಾಂಟಲ್ಲಿ, ಬ್ಯಾಗಲ್ಲಿ, ನಿಜವಾಗ್ಲೂ ತುಂಬ ಕಷ್ಟ ಆಯಿತು. ಸ್ನೇಹಿತರೆ, ಇವತ್ತಿನ ದಿಕ್ಕೇ ಬದಲಾಗಿ ಹೋಗಿದೆ. ಏನೇನಾಯಿತು ಏನಿಲ್ಲ ಎಲ್ಲವನ್ನೂ ಹೇಳ್ತೀನಿ. ಫುಲ್ ಅಂದರೆ ಫುಲ್ ಚಳಿ ಇದೆ. ಮುಂದೆ ಮಾತಾಡ್ತೀನಿ, ಈಗಂತೂ ಮಾತಾಡೋಕ್ಕಾಗಲ್ಲ. ಸ್ನೇಹಿತರೆ, ನಿಜವಾಗ್ಲೂ ಅನ್ಸಿಮ್ ಅವರು ದೇವ್ರ ಥರ ಬಂದರು ಗುರು. ಯಾಕಂದರೆ ನಾವು ಮಳೆಗೆ ಫುಲ್ ಅಂದರೆ ಫುಲ್ ಮಳೆ. ಆ ಟೈಮಲ್ಲಿ ಯಾರೂ ಲಿಫ್ಟ್ ಕೊಡ್ತಿರ್ಲಿಲ್ಲ. ಸೊ ಅದರಲ್ಲಿ ಇವರು ಮತ್ತೊಂದು ಇನ್ನೊಂದಿಬ್ಬರು ಲಿಫ್ಟ್ ಕೊಟ್ಟಿದ್ದೆ ದೊಡ್ಡದು. ಮತ್ತು ಅವರು ಅವರ ಒಂದು ರೂಮ್ ಇರುವಂಥ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ದೇವ್ರಂಥ ಮನುಷ್ಯ. ಅವರಿಗೆ ನಾವು ನಮ್ಮ ಭಾಷೆ ಕನ್ನಡ ಅವ್ರಿಗೆ ಅರ್ಥ ಆಗೋ ಕಾರಣಕ್ಕೆ ಅವ್ರು ಹೊಗಳ್ತಾ ಇದ್ದೀನಿ. ಇಲ್ಲಾಂದರೆ ಮಲಯಾಳಂ ಅರ್ಥ ಆಗಿತ್ತು ಅಂದರೆ ಹೊಗಳ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಆಮೇಲೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಏನಾಯ್ತು ಅಂದ್ರೆ ಇವತ್ತು ನಿಜವಾಗ್ಲೂ ನಾನು ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಈ ರೀತಿ ಆಗತ್ತೆ ಅಂತ. ಏನಾಯ್ತು ಅಂದ್ರೆ ಇವತ್ತು ನಾವು ಚಪತು ಇಡುಕಿ ಅಂತ ಹೇಳಿ ಅಲ್ಲಿಂದ ನಾವು ಹೊರಟಿದ್ದೆ. ನಮ್ಗೆ ಮಳೆ ಅಂದ್ರೆ ಮಳೆ, ಸಿಕ್ಕಾಪಟ್ಟೆ ಮಳೆ. ನೀವು ನೋಡಿರ್ಬೋದು, ಸಿಕ್ಕಾಪಟ್ಟೆ ಮಳೆ ಶುರು ಆಯ್ತು. ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಮುಂದೆ ಬಂದ್ವಿ. ಸುಮಾರು ಒಂದು 5 ಕಿಲೋಮೀಟರ್ ನಡೆದ ಮೇಲೆ ಮತ್ತೊಂದು ಲಿಫ್ಟ್ ಸಿಕ್ಕಿತ್ತು. ಅದರಲ್ಲೂ ಕೂಡ ಅದು ಹಿಂದ್ಗಡೆ ಓಪನ್ ಇರುವಂತಹ ಒಂದು ಜಾಗ, ಅಂದ್ರೆ ಗಾಡಿ
ಇಸೂಸ್ತಾ ಇರೋದು ಗಾಡಿ ಅದು. ಅದರಲ್ಲಿ ಕೂತ್ಕೊಂಡಿದ್ವಿ. ಅದರಲ್ಲೂ ಕೂತ್ಕೊಂಡು ಮತ್ತೆ ಮುಂದೆ ಮುಂದೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಮಳೆ ಆ ಗಾಡಿಲಿ. ಅದ್ರಲ್ಲೂ ಕೂಡ ಬ್ಯಾಗು ಅವುಗಳನ್ನ ಹಾಕೊಂಡು ಸಿಕ್ಕಾಪಟ್ಟೆ ಪೂರ್ತಿ ಮಳೆ ನೀರೆಲ್ಲ ಒಳಗಡೆ ಹೋಗ್ತಾ ಇತ್ತು. ಅದನ್ನ ಕಡೆಗೂ ಬ್ಯಾಗ್ಗಳನ್ನೆಲ್ಲ ಒಂದ್ ಕಡೆ ಇಟ್ಟು ಮತ್ತೆ ಜರ್ನಿ ಮಾಡಿದ್ವಿ. ನಾವು ಪತನತಿಟ್ಟ ಹೋಗ್ಬೇಕು ಅಂತ ಹೇಳಿದ್ವಿ. ಹಂಗಾಗಿ ಅವರು ಲಾಸ್ಟ್ ಇಲ್ಲಿಗೆ ಹೋಗ್ತಾರೆ. ಆ ಸ್ಪಾಟಿಗೆ ಹೇಳಿದ್ರು. ಮತ್ತೆ ಮಳೆ ಅಂದ್ರೆ ಮಳೆ, ಸಿಕ್ಕಾಪಟ್ಟೆ ಮಳೆ. ಮತ್ತೆ ನಮ್ DK ಅವ್ರಿಗೆ ಅಲ್ಲಿ ಹೆಲ್ತ್ ಸಪೋರ್ಟ್ ಮಾಡ್ಲಿಲ್ಲ. ಏನಾಯ್ತು ಅಂತಂದ್ರೆ ಅವ್ರಿಗೆ ಒಮ್ಮಿಂದೊಮ್ಮೆಲೆ ತಲೆ ತಿರ್ಗೋದು, ಮತ್ತೆ ಹೊಟ್ಟೆಲ್ ಒಂಥರ ಸಂಕಟ ಆತರ ಆಗಕ್ ಶುರು ಆಗ್ಬಿಡುತ್ತೆ. ಅದಾದ್ಮೇಲೆ ನನ್ಗೆ ಟೋಟಲಿ ನನ್ಗೆ ಅನಿಸ್ತು ಇವತ್ತು ನಾವೆಲ್ಲಾದ್ರೂ ಉಳ್ಕೊಂಡ್ರೆ ಸಾಕು ಅಂತ. ನಾನು ಹಂಗಾಗಿ ನೆಕ್ಸ್ಟ್ ಯಾವ್ದೇ ಊರುಗಳು ಬಂದ್ರು ಕೂಡ ಉಳ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಒಂದ್ ಚರ್ಚ್ನ ಕೇಳಿದ್ವಿ, ಅಲ್ಲಿ ಇಲ್ಲ ಆಗಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಮತ್ತೆ ಪತನತಿಟ್ಟ ಬಂದ್ವಿ. ಪತನತಿಟ್ಟ ಬರುವಾಗ ಒಂದಿಬ್ರು ಅಣ್ಣಂದ್ರು ಸಿಕ್ಕಿದ್ರು. ಅವರು ಒಂದಿಷ್ಟು ಬಜ್ಜಿ ಅವು ಇವೆಲ್ಲ ಕೊಡಿಸಿ ಮತ್ತೆ ಪತನತಿಟ್ಟ ತನಕ ಬಿಟ್ಟು ಹೋದ್ರು. ಪತನತಿಟ್ಟ ಬಂದ್ಮೇಲೆ ಮತ್ತೊಂದ್ ಚರ್ಚ್ಗೆ ಹೋಗಿ ಕೇಳಿದ್ವಿ. ಅಲ್ಲೂ ಕೂಡ ಅಲೋ ಮಾಡಲ್ಲ ಹಂಗೆ ಹಿಂಗ ಅಂತ ಹೇಳಿದ್ರು. ಪತನತಿಟ್ಟದಲ್ಲಿ ನಾವು ಪಂದಲಂನ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡಿದ್ವಿ. ಪಂದಲಂ ಪ್ಯಾಲೇಸ್ ಮತ್ತೆ ಅಲ್ಲ ಒಂದಿಷ್ಟು ಜಾಗಗಳಿದಾವೆ, ಅವುಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡಿದ್ವಿ. ಪಂದಲಂಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಮಳೆ ಅಂದ್ರೆ ಮಳೆ, ಬಹಳ ಮಳೆ ಬರತ್ತಿತ್ತು. ಆ ಟೈಮ್ ಒಳಗೆ ಬೆಳಿಗ್ಗೆ ನಮ್ಗೆ ಸಿಕ್ಕಿದ್ದು ಫಸ್ಟ್ ಲಿಫ್ಟ್. ಅದೇ ತರದ ಒಂದು ಕೊನೆ ಲಿಫ್ಟ್ ಸಿಕ್ಕಿದ್ವಿ ಇವತ್ತು. ಅವ್ರ ಜೊತೆ ನಾವು ಟ್ರಾವೆಲ್ ಮಾಡ್ತಾ ಬಂದ್ವಿ. ಅವರು ನೀವ್ ಪಂದಲಂಗೆ ಹಿಂಗ್ ಹೋಗ್ಬೋದು ಅಂತ, ಅಂದ್ರೆ ಒಂದು 5-6 ಕಿಲೋಮೀಟರ್ ಇರ್ತೇನೋ ಪಂದಲಂ. ಆ ಪಂದಲಂಗೆ ಇಲ್ಲಿಂದ ನೀವು ಒಂದು 5-6 ಕಿಲೋಮೀಟರ್ ಹೋಗ್ಬೋದು ಅಂತ ಹೇಳಿದ್ರು. ಹಂಗ್ ಹೇಳಿದಾದ್ಮೇಲೆ ನಾನು ಆಲ್ಮೋಸ್ಟ್ 6:30 ಟೈಮ್ ಆಗಿತ್ತು. ಇಳಿಯೋಕೆ ಮನ್ಸಾಗ್ಲಿಲ್ಲ. ಅದಕ್ಕೆ ಅವ್ರಿಗೆ ಕೇಳಿದೆ, ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಿಮ್ಗೇನು ಅನ್ಸಲ್ಲ ಅಂತಂದ್ರೆ ನಾವು ಬರ್ಬೋದಾ ನಿಮ್ ಜೊತೆ? ಅದೇ ಟೆಂಟ್ ಇದೆ, ನಂಗೆ ಸ್ವಲ್ಪ ಜಾಗ ಸಿಕ್ಕರೆ ಸಾಕು, ಉಳ್ಕೋತೀವಿ. ಈಗ ಎಲ್ಲಿ ಉಳ್ಕೊಳಕ್ ಆಗಲ್ಲ, ನಾವು ಟೈಮ್ ಆಗಿದೆ ಅಂತ ಹೇಳಿದೆ. ಅದಕ್ಕೆ ಅವರು ಸರಿ ಬನ್ನಿ ಅಂತ ಹೇಳಿದ್ರು. ಒಂದೇ ಮಾತಿಗೆ ಬನ್ನಿ ಅಂತ ಹೇಳಿದ್ರು. ಅದಾದ್ಮೇಲೆ ಬಂದ್ವಿ. ಎಲ್ಲಿಗೆ ಬಂದ್ವಿ? ತ್ರಿವೇಂದ್ರಂಗೆ, ತಿರುವನಂತಪುರಂ ಬಂದಿದ್ವಿ. ಆ ತಿರುವನಂತಪುರಂನಲ್ಲಿರುವಂತ ಒಂದು ಜಾಗಕ್ಕೆ ಬಂದಿದ್ವಿ. ಇದೆಲ್ಲ ಪೂರ್ತಿ ಬ್ಯಾಗು ಸಿಕ್ಕಾಪಟ್ಟೆ ನೋಡ್ರಿ, ಇಲ್ಲ ಫುಲ್ ಹಸಿ ಆಗೈತಿ. ನಿಮ್ಗೆ ಕಾಣ್ಸಂಗಿಲ್ ಬಿಡೋದು. ಅಲ್ಲೆಲ್ಲ ಬಟ್ಟೆ ಹಾಕಿವಿ. DK ಅಲ್ಲಿ ನಿಂತಾರ. ಪಾಪ ನಮ್ DK ಇವತ್ತಿನ ದಿನ ಎಲ್ಲಾ ಆಂಗಲ್ ಕೂಡ ಬೇರೆ ಬೇರೆ ಯೋಚನೆಗಳು ಶುರುವಾಗಿದ್ವು. ಏನಂದ್ರೆ ಒಂದು ಹೆಲ್ತ್ ಕಡೆ ಗಮನ, ಮತ್ತೊಂದು ಫ್ಯಾಮಿಲಿ ಕಡೆ ಗಮನ, ಮತ್ತು ಯೂಟ್ಯೂಬ್ ಕಡೆ ಗಮನ, ಮತ್ತೆ ನೆಕ್ಸ್ಟ್ ಎಲ್ಲ ಹೋಗ್ಬೇಕು ಅನ್ನೋದು ಗಮನ. ಈ ತರದ ಒಂದಿಷ್ಟು ಟೆನ್ಷನ್ಗಳು ನಮ್ಮ DK ಅವರಿಗೆ ಕಾಡಿ ಅವ್ರೊಂಥರ ವೀಕ್ ಆಗ್ಬಿಟ್ಟಿದ್ರು. ಈಗ ಮತ್ತೆ ರೀಬೂಸ್ಟ್ ಆಗಿದ್ದಾರೆ. ಕಾರಣ ಇಷ್ಟೇ, ಒಂದು ಸೇಫ್ ಪ್ಲೇಸ್ ಅಲ್ಲಿ ಆರಾಮಾಗಿದ್ದೀವಿ ಆ ಕಾರಣಕ್ಕೆ. ಸರಿ ಬನ್ನಿ, ಸಿನಿಮೆಟಿಕ್ ಶಾರ್ಟ್ಸ್ ನೋಡ್ಕೊಳ್ಳಿ. ಇವತ್ತಿನ ವಿಡಿಯೋ ಎಂಡ್ ಮಾಡೋಣ.